ಅಷ್ಟು ಬಿಟ್ಟರೆ ಆ ಕಡೆ ಹೋಗೋದೇ ಇಲ್ಲ. ಅವಾಗ ಮತ್ತೆ ಮತ್ತೆ ಸೃಷ್ಟಿ ಮಾಡೋದನ್ನ ಏನು ಮಾಡ್ತಾನೆ ಪರಮಾತ್ಮ, ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾನೆ ಅಂತ ಒಂದು ಪ್ರಕ್ರಿಯೆ. ಅದೊಂದು ಪ್ರಕ್ರಿಯೆ. ಗೌಡಪಾದರಂಥವ್ರು ಹೇಳ್ತಾರೆ ಅದೆಲ್ಲ ಕೇವಲ ಪರಮಾತ್ಮನ ಲೀಲೆ. ಅರ್ಥ ಮಾಡಿಕೊಳ್ಳೋದಕ್ಕೆ ಹೇಳಿದಾಗ ಈ ಕರ್ಮ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಆ ಕಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದರೆ ಸೃಷ್ಟಿ ಅದು ಲೀಲೆ. ಲೀಲವತ್ತು ಕೈವಲ್ಯಂ ಸೂತ್ರ. ಲೋಕ ಅದೊಂದು ಲೀಲೆ ಪರಮಾತ್ಮನಿಗೆ ಅಂತ. ಅದು ಅಷ್ಟೇ. ಮತ್ತೆ ಯಥಾ ಪ್ರಕಾರ ನಾನು ಹೇಳಿದೆಲ್ಲ, ಯಾರಿಗೆ ಪ್ರಪಂಚದ ಈ ಒಂದು ಅರಿವು ಅಜ್ಞಾನ ದಿಶೆಯಲ್ಲಿ ಬರ್ತಾ ಇದೆಯೋ ಅವರನ್ನು ಇಟ್ಕೊಂಡೆಲ್ಲ ಇದನ್ನು ಹೇಳ್ತಾರಷ್ಟೇ ಹೊರತು, ಒಂದು ಬಾರಿ ಆ ಆನಂದ ಸ್ವರೂಪದಲ್ಲಿ ನಿಂತವನಿಗೆ ಅವನಿಗೆ ಯಾವುದೂ ಇಲ್ಲ. ಆಮೇಲೆ ನಮ್ಮನ್ನು ಹೇಳಿದ್ದೇನೆ ಅದನ್ನು ವಿದ್ವಾನ್ ವಿದ್ವದ್ವರ ವಿದ್ವದ್ವರಿಷ್ಠ ಇದನ್ನು ಹೊರಗೆ ಹೇಳಿದ್ದೇನೆ ಇಷ್ಟೇ. ಇಲ್ಲಿ ಇನ್ನೊಂದು ಸಂದೇಹ ಬರುತ್ತೆ. ಎಷ್ಟು ಕೇಳಿದ ಮೇಲೆ ಅಂತಂದರೆ, ನಾನಾ ವಿಧವಾಗಿ ಪ್ರಪಂಚ ತೋರಿತು ಆಮೇಲೆ ಪರಮಾತ್ಮ ದೇಶ ಕಾಲ ಮತ್ತು ಅವುಗಳಿಗೆ ಸಂಬಂಧವನ್ನು ಕಲ್ಪಿಸಿದ ಮೇಲೆ ಅದಕ್ಕೆ ಶ್ರುತಿ ಆಧಾರ ಅಂತ ಹೇಳಿದಾಗ ಸಂದೇಹ ಏನು ಅಂದರೆ, ಈಗ ನಾವೆಲ್ಲ ಯೋಚನೆ ಮಾಡಿದ್ದು ಎಷ್ಟು ಚೆನ್ನಾಗಿ ಅದು ಸಮರ್ಪಕವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ಈ ಪಂಕ್ತಿಗಳು ಮುಂದಕ್ಕೆ ಹೋಗ್ತಾ ಇದ್ದಾಗ ಈಗ ಅವರು ಸಂದೇಹ ತೆಗಿತಾರೆ. ನಾನು ಕಥಂ ಈಶ್ವರಸ್ಯ ಅದ್ವಿತೀಯಸ್ಯ ಬಾಹ್ಯ ಸಾಧನ ರಹಿತಸ್ಯ ಜಗದುತ್ಪಾದಕತ್ವ ಅಂತ ಪ್ರಶ್ನೆ ಇದೆ. ಈಗ ನಮ್ಮ ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಗೆ ಹೇಳಿದ್ದಾರೋ ಅದಕ್ಕೂ ನಮ್ಮ ಈ ವಿಚಾರಕ್ಕೂ ಉಪನಿಷತ್ ವಿಚಾರಕ್ಕೂ ಈಗ ಶುರುವಾಯಿತು ಒಂದೊಂದೇ ಸೂಕ್ಷ್ಮ ವಿಚಾರಗಳು. ಏನು ಪ್ರಶ್ನೆ ಮಾಡಿದ್ದಾರೆ ಅವರು ಅಂದರೆ, ಈಶ್ವರ ಸೃಷ್ಟಿಗಿಂತ ಮೊದಲು ಒಬ್ಬನೇ ಆಗಿದ್ದ ಅಂತ ನೀವಾಗ ಹೇಳಿದ್ದು ಹೌದು. ಒಬ್ಬನೇ ಆದಂತಹ ಈಶ್ವರ ಅಂದರೆ ಕೇವಲ ಚೇತನ ಚಿನ್ಮಾತ್ರನಾದಂತಹ ಒಂದು ಈ ಸ್ವರೂಪ ಪರಮಾತ್ಮನ ಸ್ವರೂಪ, ಇನ್ನು ಯಾವುದೇ ಒಂದು ಸಾಧನ ಇಲ್ಲದೆ, ಎರಡನೇ ಒಂದು ಸಾಧನವೇ ಇಲ್ಲದೆ ಅದು ಹೇಗೆ ಸೃಷ್ಟಿ ಮಾಡಿತ್ತು? ಎಲ್ಲಾದರೂ ಲೋಕದಲ್ಲಿ ಉದಾಹರಣೆ ಉಂಟೆ? ಎಲ್ಲಿ ಉದಾಹರಣೆ? ಎಲ್ಲೂ ಇಲ್ಲ. ಬಾಹ್ಯ ಸಾಧನ ತನಗಿಂತ ಇನ್ನೊಂದು ಹೊರತಾದ ಸಾಧನ ಇದ್ದಾಗಲೇ ಇನ್ನೊಂದು ವಸ್ತುವಿನ ಉತ್ಪತ್ತಿ ಅನ್ನೋದು ಎಲ್ಲಿ ನೋಡಿದರೂ ನಮಗೆ ಕಾಣುತ್ತೆ. ಹಾಗಾಗಿ ಸಾಂಖ್ಯರಾಗಲಿ ನೈಯಾಯಿಕರಾಗಲಿ ಇವರೆಲ್ಲ ವಿಚಾರ ಆ ಒಂದು ಬೆಳಕಿನಲ್ಲೇ ಮಾಡಿದ್ದಾರೆ. ಅದೇನು ಸಾಮಾನ್ಯವಲ್ಲ, ಬೇಕೇ ಬೇಕು. ಎಲ್ಲಿ ನೋಡಿದರೂ ಕೂಡ ಇದು ನಮಗೆ ಎದ್ದು ಕಾಣುತ್ತೆ. ಬಾಹ್ಯ ಸಾಧನ ಇಲ್ಲದೆ ಒಂದೇ ಒಂದು ವಸ್ತುವಾಗಿದ್ದಂತಹ ಚೇತನ ವಸ್ತು ಪರಮಾತ್ಮ ವಸ್ತು ಅದು ಹೇಗೆ ಇಷ್ಟು ಅದ್ಭುತವಾದ ಸೃಷ್ಟಿಯನ್ನು ಮಾಡಿತು? ಅದು ಹೇಗೆ ಆ ಸಾಮರ್ಥ್ಯ ಬಂತು ಅಂತೇಳಿ ಇದಕ್ಕೆ ಉತ್ತರ ಕೊಡಬೇಕು. ಇವಾಗ ಸೃಷ್ಟಿಗಿಂತ ಮೊದಲು ಬಹಳ ಸುಲಭವಾಗಿ ಹೇಳಿಬಿಟ್ರಿ. ಬೀಜಸ್ಯಾಂತರಿವಾಂಕರೋ ನಿರ್ವಿಕಲ್ಪಂ ಪ್ರಾಕ್ ಅಂತ ಅನ್ನೋದನ್ನು ಹೇಳಿಬಿಟ್ರಿ. ಅಷ್ಟಕ್ಕೆ ನಿಲ್ಲಿಸಿದ್ರೆ ನಾವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಬೋದಿತ್ತೋ ಏನೋ. ಪುನಃ ಅಂತ ಮತ್ತೊಂದು ಮಾಡಿ ಪುನಃ ಅಂತ ಹೇಳಿದ್ರಿ, ಮಾಯಾಕಲ್ಪಿತ ದೇಶಕಾಲಕರ ವೈಚಿತ್ರ್ಯ ಚಿತ್ರೀಕೃತಂ ಅಂತ ಹೇಳಿದ್ರು. ಅವಾಗ ಒಬ್ಬನೇ ಆದ ಪರಮಾತ್ಮ ಈ ಯಾವ ಒಂದು ಬಾಹ್ಯ ಸಾಧನವಿಲ್ಲದೆ ಅದು ಹೇಗೆ ಈ ವಿಚಿತ್ರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ? ಯಾಕೆ ಅಂತಂದರೆ ಒಂದು ಉದಾಹರಣೆ ಕೊಡ್ತಾರೆ. ಲೋಕೆ ಕುಲಾಲಾದಿ ಬಾಹ್ಯ ಸಾಧನವತಃ ಏವ ಕಾರ್ಯ ಕಾರ್ಯಕರ್ತೃತ್ವ ದರ್ಶನಾದಿ ಇತ್ಯಾಶಂಕ್ಯ ಈಶ್ವರಸ್ಯ ಅನಾದ್ಯ ನಿರ್ವಚನೀಯ ಮಾಯಾಶಕ್ತಿ ಉಪಹಿತಸ್ಯ ಸ್ವೇಚ್ಛಾಮಾತ್ರೇಣೈವ ಐಂದ್ರಜಾಲಿಕವತ್ ದೇವರ್ಷಿ ಪಿತ್ರಾದಿ ಯೋಗಿವಚ್ಚ ಉಪಪದ್ಯತೆ ಜಗದುತ್ಪಾದಕತ್ವಂ ಇತ್ಯಭಿಪ್ರೇತ್ಯ ಆಹ. ಇದು ಯಾಕೆ ಈ ಒಂದು ಅಂಶವನ್ನು ಹೇಳ್ತಾರೆ ಅಂತಂದರೆ, ಹೀಗೆ ಈ ಚಿಂತನೆಗಳು ಹೋಗುವ ರೀತಿ ಮುಂದಕ್ಕೆ ಭಗವತ್ಪಾದರು ಹೇಳ್ತಾರೆ ಅಂದರೆ, ಮಾಯಾಕಲ್ಪಿತ ದೇಶಕಾಲಕರಣ ವೈಚಿತ್ರ ಚಿತ್ರೀಕೃತ ಮಾಯಾವೀವ ಅಂತ ಶುರು ಮಾಡಿಬಿಡ್ತಾರೆ. ಇದರಲ್ಲಿ ಆ ಸ್ತೋತ್ರವಾದರೂ ಕೂಡ ಎಷ್ಟು ಸಮರ್ಪಕವಾಗಿದೆ ಅಂತ ಅಷ್ಟೇ ಹೇಳಿದ್ದಿದ್ರೆ ಮಾಯಾಶಕ್ತಿಯಿಂದ ಈ ಎಲ್ಲ ದೇಶ ಕಾಲ ಎಲ್ಲ ಸೃಷ್ಟಿ
ಸೃಷ್ಟಿ ಮಾಡ್ತಾನೆ ಭಗವಂತ, ಸಂಬಂಧ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿಬಿಟ್ಟಿದ್ದರೆ ಎಷ್ಟೆಷ್ಟೋ ಪ್ರಶ್ನೆಗಳು ಹಾಗೆ ಉಳ್ಕೊಂಡ್ಬಿಡ್ತಿತ್ತು. ಅದಕ್ಕೆ ಎರಡು ದೃಷ್ಟಾಂತ, ಮಾಯಾವೀವ ಯೋಗೀವ ಅಂತ ಹೇಳಿದ್ರಿಂದ ಆ ಎಲ್ಲದಕ್ಕೂ ಉತ್ತರ ಬಂದೇ ಬಿಡುತ್ತೆ. ಅದಕ್ಕೆ ಅವತಾರಿಕೆ ಏನಂತಂದರೆ, ನೀವು ಅದ್ವಿತೀಯವಾದಂತಹ ವಸ್ತು ಇನ್ನೊಂದು ಸಹಾಯವಿಲ್ಲದೆ ನೀವು ಹೇಗೆ ಸೃಷ್ಟಿ ಮಾಡಿದ್ರಿ ಅನ್ನೋದಕ್ಕೆ ನೀವು ಏನು ಹೇಳ್ತೀರಾ? ಯಾಕೆಂದರೆ ಲೋಕದಲ್ಲಿ ಒಬ್ಬ ಮಡಿಕೆ ಮಾಡುವ ಕುಂಬಾರ ಅಂತ ಇಟ್ಕೊಳ್ಳೋಣ, ಅಥವಾ ಚಿನಿವಾರ ಅಂತ ಇಟ್ಕೊಳ್ಳೋಣ. ಅವ ಏನಾರೊಂದು ಸೃಷ್ಟಿ ಮಾಡಬೇಕು, ಒಂದು 10 ಮಡಕೆ ಮಾಡಬೇಕು, ಇಲ್ಲ ಒಂದು 10 ಪಾಟ್ಗಳನ್ನು ಮಾಡಬೇಕು, ಹೂದಾನಿಗಳನ್ನು ಮಾಡಬೇಕು, ಅಥವಾ ಇನ್ನೇನೋ ಮಾಡಬೇಕು ಅಂತಿದ್ದರೆ ಅದಕ್ಕೆ ಅವನಿಗೆ ಒಂದಷ್ಟು ಸಲಕರಣೆಗಳು ಸಾಧನಗಳು ಬೇಕೇ ಬೇಕಾಗುತ್ತೆ. ಅದಿಲ್ಲದೆ ಕೇವಲ ಕುಂಬಾರ ಮಣ್ಣನ್ನಿಟ್ಟುಕೊಂಡು ಯಾವುದೇ ಒಂದು ಪಾತ್ರೆಯನ್ನು ಮಾಡೋದಕ್ಕಾಗೋದಿಲ್ಲ. ಮಣ್ಣು ತಾನಾಗಿಯೂ ಯಾವುದೂ ಆಗೋದಿಲ್ಲ. ಈ ಒಂದು ಉದಾಹರಣೆ ಇಲ್ವಲ್ಲ. ಅಂದಮೇಲೆ ಈ ನಿಮ್ಮ ಪರಮಾತ್ಮ ಒಬ್ಬನೇ ಇದ್ದವ ಈ ಸೃಷ್ಟಿಯನ್ನು ಹೇಗೆ ಮಾಡಿದ ಅನ್ನೋ ಒಂದು ಶಂಕೆ ಇದು ಎಂಥವನಿಗೆ ಬರುತ್ತೆ. ಅದಕ್ಕೆ ಭಗವತ್ಪಾದರು ಇಲ್ಲ, ಅದಕ್ಕೆ ಸಾಧ್ಯವಾಗುತ್ತೆ ಆ ಥರ ಬಾಹ್ಯ ಸಾಧನ ಇಲ್ಲದೆ ಮಾಡುವಂಥದ್ದನ್ನು ನಾನು ಉದಾಹರಣೆ ಕೊಡ್ತೇನೆ ನಿನಗೆ ಅಂತ ನಮಗೆ ಸಮಾಧಾನ ಮಾಡ್ತಾರೆ. ಹೇಗೆ ಅಂತಂದರೆ, ಮಾಯಾವೀವ, ಮಾಯಾವಿ ಅಂತೆ ಅನ್ನೋದು ಅದಕ್ಕೆ ಉದಾಹರಣೆ, ಸಮಾಧಾನ. ಏನದು ಅಂತಂದರೆ, ಯಃ ಪರಮೇಶ್ವರ ಮಾಯಾವೀವ, ಲೋಕದಲ್ಲಿ ಪ್ರಸಿದ್ಧವಾದಂತಹ ಒಬ್ಬ ಐಂದ್ರಜಾಲಿಕ, ಅವ ಹೇಗೆ ಬೇರೆ ಹೊರಗಿನ ಸಾಧನೆಗಳಿಲ್ಲದೆಯೂ ಕೂಡ, ಅಂದರೆ ನಾವಿವಾಗ ನೋಡುವಂತಹ ಒಂದು ಐಂದ್ರಜಾಲಿಕ ಕಾರ್ಯಕ್ರಮ ಅಂತ ನಾನು ಹೇಳಲಾರೆ, ಅಲ್ಲಿ ಕೆಲವು ಸಾರಿ ಸಣ್ಣ ಪುಟ್ಟ ಸಾಧನಗಳನ್ನು ಬಳಸೋದು ಕಾಣುತ್ತೆ. ಆದರೆ ಸ್ವಲ್ಪ ಈ ವಿಶೇಷವಾದ ಸಿದ್ಧಿ ಇತ್ಯಾದಿಗಳನ್ನು ಮಾಡಿದವರು ಕೆಲವರು ಇರ್ತಾರೆ. ಅವರು ಕೆಲವು ಇಂದ್ರಜಾಲವನ್ನು ಮಾಡಿಬಿಡ್ತಾರೆ ಕಣ್ಣುಗಟ್ಟು. ಅದರಲ್ಲಿ ಅವರಿಗೆ ಯಾವುದೂ ವಸ್ತು ಬೇಕೇ ಆಗೋದಿಲ್ಲ. ಅದಿಲ್ಲದೆ ನಮಗೇನು ತೋರಿಸಬೇಕು ಅದನ್ನೆಲ್ಲ ತೋರಿಸುವಂಥ ಒಂದು ಸಾಮರ್ಥ್ಯ ಬಂದುಬಿಡುತ್ತೆ ಅವರಿಗೆ, ಕಾಣುತ್ತೆ ಅದರಲ್ಲಿ ಉದಾಹರಣೆ ಕಾಣುತ್ತೆ. ಅಂಥದ್ದನ್ನು ಇಟ್ಕೊಳ್ಬೇಕು. ಆದರೆ ಭಗವತ್ಪಾದರು ಅವರ ಅಭಿಪ್ರಾಯವನ್ನು ವ್ಯಾಖ್ಯಾನಕಾರರು ಪ್ರಸಿದ್ಧವಾದ್ದು ಅಂತ ಹೇಳ್ತಾರೆ. ಲೋಕ ಪ್ರಸಿದ್ಧ ಐಂದ್ರಜಾಲಿಕ ಮಾಯಾವಿವತ್, ಆ ಇಂದ್ರಜಾಲ ಮಾಡುವಂಥ ಐಂದ್ರಜಾಲಿಕ ಅವ ಹೇಗೆ ಬಾಹ್ಯ ಸಾಧನಗಳಿಲ್ಲದೆ ನಮಗೆಲ್ಲ ವಸ್ತುಗಳನ್ನು ತೋರಿಸ್ತಾನೋ ಹಾಗೇ ಪರಮಾತ್ಮ ಮಹಾ ಮಾಯಾವಿ. ಇವ ಸಾಮಾನ್ಯ ಮಾಯಾವಿ. ನಮ್ಮ ಲೋಕದ ಇಂದ್ರಜಾಲ ಮಾಡುವ ಐಂದ್ರಜಾಲಿಕ ಸಾಮಾನ್ಯ ಮಾಯಾವಿ. ಆದರೆ ಪರಮಾತ್ಮ ಸರ್ವಶಕ್ತನಾದಂಥ ಅವನಿಗೆ ಏನು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ವಲ್ಲ. ಅಂದರೆ ಸರ್ವಶಕ್ತ, ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯವಿದೆ. ಆದ್ದರಿಂದ ಅವ ಇದನ್ನು ಬಾಹ್ಯ ಸಾಧನಗಳಿಲ್ಲದೆ ಈ ಒಂದು ದೇಶ ಕಾಲ ಅಥವಾ ಅದರಿಂದ ಮತ್ತೆ ಉಂಟಾದಂತಹ ಈ ವಿಶಿಷ್ಟವಾದಂತಹ ವಿಚಿತ್ರಗಳಿಂದ ಕೂಡಿದಂತಹ ಅಥವಾ ನಾಮರೂಪಾತ್ಮಕವಾದಂತಹ ಈ ಜಗತ್ತನ್ನು ಮಾಡಬಲ್ಲ ಅಂತ ಒಂದು ಉದಾಹರಣೆ. ಇನ್ನೊಂದು ಮಹಾಯೋಗೀವ ಅಂತ ಮತ್ತೊಂದು. ಯೋಗಿಗಳಂತೆ, ಮಹಾಯೋಗಿಗಳಂತೆ. ನಾನು ಮೊನ್ನೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಮ್ಮ ಮಠದ ಒಂದು ಗುರುಗಳ ಪರಂಪರೆಯಿದ್ದೇ ನಾನು ಮೊನ್ನೆ ಹೇಳಿದ್ದೇನೆ. ಇವತ್ತು ಅವರೇ ಹೇಳೋ ಉದಾಹರಣೆ ಯಾವುದು ಅಂದರೆ, ವಿಶ್ವಾಮಿತ್ರಾದಿ ಮಹಾಯೋಗಿವಚ್ಚ ಸ್ವೇಚ್ಛಯ. ನಾವು ಅತ್ಯಂತ ಪ್ರಸಿದ್ಧವಾದಿಲ್ಲ, ವಿಶ್ವಾಮಿತ್ರ ಸೃಷ್ಟಿ ಅನ್ನೋದೇ ಒಂದು ವಿಶೇಷವಾದಂಥ ಒಂದು ಗಾದೆ ಮಾತಿನ ಥರ ಬಂದುಬಿಟ್ಟಿದೆ. ಆ ತ್ರಿಶಂಕುಗೆ ಆ ಕಡೆಯಿಂದ ಸ್ವರ್ಗದಿಂದ ಇಂದ್ರ ಹೊತ್ತು ಹಾಕಿದ, ಕೆಳಗಿಂದ ಇವ ಮೇಲೆ ಕಳಿಸೋದಕ್ಕೆ ತಪಸ್ಸಿನ ಮೂಲಕ ತಪಶಕ್ತಿ ಮೂಲಕ ಪ್ರಯತ್ನ ಪಟ್ಟಿದ್ದಾನೆ ವಿಶ್ವಾಮಿತ್ರ. ಆ ಕಡೆ ಇಂದ್ರನೂ ಬಿಡುವುದಿಲ್ಲ, ಈ ಕಡೆಯಿಂದ ಮೇಲಕ್ಕೆ ಹೋಗಿ ಹೊರಟು ಬಿಟ್ಟಿದ್ದಾನೆ. ಅಂತೂ ಕೊನೆಗೆ ಅರ್ಧದಲ್ಲಿ ನಿಲ್ತಾನೆ. ಅದಕ್ಕೆ ನಾವು ತ್ರಿಶಂಕು ಸ್ಥಿತಿ ಅಂತಲೇ ಗಾದೆ ಬಂದುಬಿಟ್ಟಿದೆ. ಆದರೆ ಅವನಿಗೆ ಹಾಗಾಗಬಾರದು. ಅವನಿಗೆ ಇನ್ನೊಂದು ಅವನಿಗೆ ಒಟ್ಟಿನಲ್ಲಿ ಬೇಕಾದ ಇಂದ್ರ ಪದವಿ, ಅದಕ್ಕಾಗಿ ಒಂದು ಇನ್ನೊಂದು ಸ್ವರ್ಗವನ್ನೇ ನಾನು ನಿರ್ಮಾಣ ಮಾಡಿಬಿಡ್ತೇನೆ, ನೀನೊಬ್ಬ ಇಂದ್ರ ಅಂತ ನಾನೇ ಘೋಷಣೆ ಮಾಡಿಬಿಡ್ತೇನೆ ಅಂತ ವಿಶ್ವಾಮಿತ್ರ ಇನ್ನೊಂದು ಸ್ವರ್ಗವನ್ನು ಸೃಷ್ಟಿ ಮಾಡಿದ ಅಂತ ಹೇಳುತ್ತೆ ನಮ್ಮ ಪುರಾಣಗಳು. ಇನ್ನೊಂದು ಸ್ವರ್ಗ ಅಂದರೆ ಏನು ಕೇಳ್ತೀರಾ? ಒಂದು ಸ್ವರ್ಗ ಅಂದರೆ ಅಲ್ಲಿ ಏನೆಲ್ಲ ಬೇಕು ನಮ್ಮ ಶಾಸ್ತ್ರಗಳು ಹೇಳ್ತಾವೆ ಅಂತ ನೀವು ಕೇಳಿರ್ಬೇಕಲ್ಲ. ಅಂಥದ್ದು ಇನ್ನೊಂದು ಸ್ವರ್ಗವನ್ನು ವಿಶ್ವಾಮಿತ್ರ ತನ್ನ ತಪಶಕ್ತಿಯನ್ನು ನಿರ್ಮಾಣ ಮಾಡಿ ತ್ರಿಶಂಕುವನ್ನು ಅಲ್ಲಿ ನೀನೊಬ್ಬ ಇಂದ್ರ ಈ ಸ್ವರ್ಗಕ್ಕೆ ಅಂತ ಮಾಡಿಬಿಟ್ಟಂತೆ. ಅದಕ್ಕಾಗಿ ಆ ಉದಾಹರಣೆ ಕೊಡ್ತಾರೆ, ವಿಶ್ವಾಮಿತ್ರಾದಿ ಮಹಾಯೋಗಿವಚ್ಚ. ಆ ಮಹಾಯೋಗಿಗಳಂತೆ ಪರಮಾತ್ಮ ಸ್ವೇಚ್ಛೆಯ ಸ್ವಸಂಕಲ್ಪ ಮಾತ್ರೇಣ. ಇದು ಬಹಳ ಮುಖ್ಯವಾದೀಗ. ಅಲ್ಲಿ ವಿಶ್ವಾಮಿತ್ರನೂ ಕೂಡ ಅಷ್ಟೇ, ಅವ ಮತ್ತೇನು ಯಾವುದೇ ಸಾಧನಗಳಿಂದ ಒಂದು ಹೊಸ ಸ್ವರ್ಗವನ್ನು ನಿರ್ಮಾಣ ಮಾಡಲಿಲ್ಲ. ಒಂದು ಖಾಲಿ ಸೈಟ್ನಲ್ಲಿ ನಾವು ಮನೆ ಕಟ್ಟಿದಾಗ ವಿಶ್ವಾಮಿತ್ರ ಸಂಕಲ್ಪ ಮಾಡಿದ, ಇನ್ನೊಂದು ಸ್ವರ್ಗ ಸೃಷ್ಟಿ ನಾನು ಮಾಡ್ತೇನೆ.
ಅಂಥೇಳಿ ಸಂಕಲ್ಪ ಮಾತ್ರ ಸೃಷ್ಟಿ ಮಾಡಿಬಿಟ್ಟ. ವಿಶ್ವಾಮಿತ್ರನೇ ಸಂಕಲ್ಪದಿಂದ ಸ್ವರ್ಗವನ್ನು ಸೃಷ್ಟಿ ಮಾಡಬಲ್ಲ ಅಂತಂದರೆ ಈ ವಿಶ್ವಾಮಿತ್ರನೇ ಸೃಷ್ಟಿ ಮಾಡಿದಂತಹ ಪರಮಾತ್ಮನಿಗೇನು ಕಡಿಮೆ? ಮಾಡೇ ಮಾಡ್ತಾನೆ. ಹಾಗಾಗಿ ಸ್ವಸಂಕಲ್ಪ ಮಾತ್ರೇಣ ವಿಜೃಂಭಯತಿ ಇದಂ ಜಗದುತ್ಪಾದಯತಿ. ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ, ಅದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಹಾಗಾಗಿ ಒಬ್ಬನೇ ಆದಂಥ ಪರಮಾತ್ಮ ಸಾಧನಗಳನ್ನು ಇಟ್ಟುಕೊಳ್ಳದೆ, ಬಾಹ್ಯವಾದಂಥ ಇನ್ನು ಯಾವುದೇ ಸಲಕರಣೆಗಳನ್ನು ಉಪಕರಣವನ್ನು ಇಟ್ಟುಕೊಳ್ಳದೆ ಹಾಗೆ ಸೃಷ್ಟಿ ಮಾಡಿದ ಅಂತಂದರೆ ಮಾಯಾವೀವ ಮಹಾಯೋಗೀವ ಅಂತ ಎರಡು ಉದಾಹರಣೆಗಳನ್ನು ಕೊಟ್ಟು, ಎರಡು ನೀನಿಟ್ಟುಕೋ. ಸಾಮಾನ್ಯ ಇಂದ್ರಜಾಲ ಮಾಡುವನು ಕೂಡ ಅದನ್ನು ಮಾಡ್ತಾನೆ, ಇನ್ನು ಯೋಗಿಗಳಂತೂ ಪ್ರಶ್ನೆನೇ ಇಲ್ಲ. ಪರಮಾತ್ಮ ಮಹಾಯೋಗಿ ಇದ್ದಾನೆ, ಮಹಾಮಾಯಾವಿದ್ದಾನೆ, ಮಾಯಾಶಕ್ತಿ ಅವನ ಅಧೀನ. ಅಂಥ ಪರಮಾತ್ಮನಿಗೆ ಒಂದು ಸೃಷ್ಟಿ ಅದು ಯಾವ ಲೆಕ್ಕಕ್ಕೆ, ಯಾವ ಸಾಧನ ಬೇಕಾಗಿಲ್ಲ, ನೀವು ಮನಸ್ಸಿಗೆ ತಂದುಕೊಳ್ಬಹುದು ಅಂತ ಹೇಳ್ತಾರೆ ಭಗವತ್ಪಾದರು. ಅಂತ ಸ್ವಯಂ ಪ್ರಕಾಶ ಬರೀತಾರೆ. ಅರೆ ಮತ್ತೆ ಇದು ಸ್ವಲ್ಪ ಯಾಕೋ ವಿಚಾರ ಇನ್ನೊಂದು ಕಡೆ ಹೋಗ್ತಾ ಇದ್ದಾಗ ಇದೆಲ್ಲ ಅಂತಂದರೆ ಅದಕ್ಕೆ ಅವರು ಶ್ರುತಿ ಉದಾಹರಣೆ ಕೊಡ್ತಾರೆ ನೋಡಿ. ಶ್ರುತಿಯ ಸ್ವಲ್ಪ ಸ್ಪಷ್ಟವಾಗಿ ಹೇಳುತ್ತೆ. ವೇದ ಮಂತ್ರ ಇದೆ, ಇಂದ್ರೋ ಮಾಯಾಭಿ ಪ್ರಹೋತ ಈಯತೆ ಅಂತ ಮಂತ್ರ ಇದೆ. ಇಂದ್ರ ಅಂದರೆ ಪರಮಾತ್ಮ, ಅವ ಮಾಯೆಯಿಂದ ಪುರುರೂಪಯ್ಯತೆ, ತಾನೇ ವಿಸ್ತಾರವಾಗಿ ಈ ಪ್ರಪಂಚ ರೂಪದಲ್ಲಿ ತೋರ್ತಾನೆ. ಅಂಥ ಶಕ್ತಿ ಅವನಿಗಿದೆ, ಮಾಯಾಶಕ್ತಿ. ಅದರಿಂದ ಅದನ್ನು ಹಾಗೆ ತಾನೇ ಪುರುರೂಪಯ್ಯತೆ, ಈ ಇಡೀ ವಿಸ್ತಾರವಾಗಿ ಕಾಣುವಂತೆ ಮಾಡ್ತಾನೆ ಅಂತ ಸ್ವತಃ ಋಗ್ವೇದ ಹೇಳುತ್ತೆ. ಮಂತ್ರ ಇದೆ. ಭಗವತ್ಪಾದದನ್ನು ಮಾಯಾವೀವ ಯೋಗೀವ ಸ್ವೇಚ್ಛೆಯ ಅಂತಂದರು. ಸ್ವೇಚ್ಛೆಯ ಅಂದರೆ ತಲೆಗೆ ಇಚ್ಛೆ ಬಂದಾಗೆ ಅಂತಲ್ಲ, ಸಂಕಲ್ಪ ಮಾತ್ರ. ಅದಕ್ಕೆ ಆ ಪದವನ್ನು ನಾವು ಹಾಗೆ ಇಟ್ಕೊಳ್ಬೇಕು. ಸ್ವೇಚ್ಛೆ ಅಂದರೆ ನಾವು ಸ್ವೇಚ್ಛೆ ಸ್ವೇಚ್ಛೆ ಅಂತ ಹೇಳಿದಾಗ ಅಲ್ಲ ಅದು. ಸ್ವೇಚ್ಛೆ ಅಂದರೆ ಸಂಕಲ್ಪ ಮಾತ್ರೇಣ, ಒಂದು ಸಂಕಲ್ಪ ಮನಸ್ಸಿನಲ್ಲಿ ಸೃಷ್ಟಿಗೆ ಮಾಡಬೇಕು ಅಂತ ಅದು ಮಾಡಿ. ಮತ್ತು ಮನಸ್ಸಿನಲ್ಲಿ ಅಂತ ನಾನು ಹೇಳಿದ್ದು, ಯಾಕಂದ್ರೆ ನಮಗೆ ಮನಸ್ಸಲ್ಲಿ ಸಂಕಲ್ಪ ಮಾಡೋದೇ ಒಂದು ಸ್ವಭಾವವಾದ್ದರಿಂದ ಪರಮಾತ್ಮ. ಮತ್ತೀಗ ನೀವು ಕೆಳಗೆ ಕೂತವರು ಹಾಗೆ ಮನಸ್ಸು ಪರಮಾತ್ಮ ಮನಸ್ಸು ಅಂತಿತ್ತ ಅಂತ ಮತ್ತೆ ಪ್ರಶ್ನೆ ಮಾಡಬೇಡಿ. ತದೈಕ್ಷತ ಬಹುಸ್ಯಾಂ ಪ್ರಜಾಯಯ ಮೊದಲಾದ ಶ್ರುತಿಗಳು ಹೇಳ್ತಾವೆ ಹಾಗೊಂದು ಸಂಕಲ್ಪವನ್ನು ಮಾಡಿದ ಅಂತ ನಮಗೆ ತಿಳಿಸುವುದಕ್ಕೆ. ಹಾಗಾಗಿ ನಾನು ಆ ಶಬ್ದ ಪ್ರಯೋಗ ಮಾಡಿದ್ದೇನೆ. ಹಾಗೆ ಪರಮಾತ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿದ ಅಂತ ಹೇಳೋದು ನಮ್ಮ ತಾತ್ಪರ್ಯವಲ್ಲ. ಇನ್ನೀಗ ಪ್ರಶ್ನೆ ಇರೋದು, ಈಗ ಈ ಮಾಯೆ ಅನ್ನೋದು ನೀವು ಒಪ್ಕೊಂಡ್ರಿ, ಮಾಯೆಯಿಂದಲಾಗಿ ಈ ಸೃಷ್ಟಿಯನ್ನು ಮಾಡಿದ ಮಾಯಾಶಕ್ತಿಯಿಂದ ಅಂತ ಹೇಳಿದ್ರಿ. ಈಗ ಮಾಯೆ ಅದು ಪರಮಾತ್ಮನಿಗಿಂತ ಬೇರೆಯೇ ಅಥವಾ ಪರಮಾತ್ಮಂದೆಯೇ ಅಥವಾ ಇನ್ನೇನು ಕೇಳಬೇಕು ಗೊತ್ತಾಗ್ತಿಲ್ಲ ಅಂತ ಅದಕ್ಕೋಸ್ಕರ ನಾನು ಹಾಗೆ ಸ್ವಲ್ಪ ಇದು ಮಾಡಿದೆ. ಅದೇನು ನೋಡೋಣ, ನಾಳೆ ಅದನ್ನು ವಿಚಾರ ಮಾಡಿ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ. ನಿನ್ನೆ 10:00 ಕೃಷ್ಣ ಜನ್ಮಾಷ್ಟಮಿ, ಅದರ ಶ್ರೀಕೃಷ್ಣನ ಪೂಜೆ ಅಂತ ನಿನ್ನೆ ಹೇಳಿದರು ಅಂತ ಕಾಣುತ್ತೆ. ಆದರೆ 10 ಗಂಟೆಗೆ ಆರಂಭ ಮಾಡ್ತೇನೆ. ಅದು ಬರುವವರು ಸ್ವಲ್ಪ ಸಮಯವನ್ನು ವ್ಯತ್ಯಾಸ ಮಾಡಿಕೊಳ್ಬೇಕು. 10:30 ಅಲ್ಲ, 10 ಗಂಟೆಗೆ ಆರಂಭ.